ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂತಂದರೆ, ಬಾಳೆ ಮರದ ಜ್ಯೂಸ್ ಹೇಗೆ ಮಾಡ್ತಾರೆ ಅನ್ನೋದನ್ನು ನಿಮಗೆ ತೋರಿಸೋಣ ಅಂತ ಅನಿಸ್ತು. ಸೊ ಹಾಗಾಗಿ ಇವತ್ತಿನ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಲ್ವಾ, ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ಜೊತೆ ಶೇರ್ ಮಾಡ್ಕೋಬೋದು. ಅದಕ್ಕಿಂತ ಮೊದಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬನ್ನಿ ಲೇಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದು ಎಷ್ಟು ಆಳ ಇದು ಮಾಡಬೇಕು? ಎಷ್ಟು ಆಳ ಮಾಡ್ತೀವಿ ಅಷ್ಟು ನೀರು ತುಂಬತ್ತೆ. ಒಂದು 1/4 ಲೀಟ್ರು ಅಷ್ಟು ನೀರು ತುಂಬಷ್ಟಿದೆ ಸಾಕು. ಒಂದು ಲೋಟ, ಸರಿ ಲೋಟ. ಯಾವ ಬಾಳೆ ಆದ್ರೂ ಒಳ್ಳೇದು ಇದಕ್ಕೆ? ಬಾಳೆ ಕೊನೆ ಹಾಕಿದ್ರೆ ಇದು ಬೆಟ್ಟ ಬಾಳೆ ಅಂತ ಬರ್ತದೆ. ಒಳ್ಳೆಯದು ಬೆಟ್ಟ ಬಾಳೆ ಅಂತ ಹೇಳಿದ್ರೆ ಕಲ್ಲು ಬಾಳೆ ಅಂತಾರೆ. ಕೊನೆ ತಿನ್ನಕ್ಕೆ ಬರಲ್ಲ ಅದು ಕಾಯಿದೆ, ಬಟ್ ಆರೋಗ್ಯ ದೃಷ್ಟಿಯಿಂದ ಬಾಳೆ. ಅದು ಬಿಟ್ಟರೆ ಬೂ ಬಾಳೆ, ಬಿಟ್ಟರೆ ಪುಟ್ಬಾಳೆನ ಆಗುತ್ತೆ. ಇದಕ್ಕೆ ಬಾಳೆ ಯಾವ ಇದು ವಾಟ್ ಬಾಳೆ ನಾ ಮಾಡ್ತೀವಿ. ವಾಟ್ ಬಾಳೆನಾ? ಯಾವ ಬಾಳೆ ಆಗುತ್ತೆ. ಹೌದು, ಇದು ಯಾಕೆ ಕುಡಿಬೇಕು ಸುಬ್ಬು? ಇದು ಕಿಡ್ನಿ ಸ್ಟೋನ್ಗೆ ಒಳ್ಳೆ ಔಷಧಿ ಅಂತಾರೆ. ಕಿಡ್ನಿ ಪ್ಯೂರಿಫೈರ್ ಆಗೋಕ್ಕೆ, ಮೂತ್ರದಲ್ಲಿ ಸೋಂಕುಗಳಿದ್ರೆ ಏನಿದ್ರೆ ಅದು ನಿವಾರಣೆ ಮಾಡ್ತದೆ. ಹಾಗಾಗಿ ಇದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಂತಾರೆ. ನೋಡಿ, ಒಂದು ನೀರಲ್ಲಿಗ ಒಂದು ಲೋಟ ಹಿಡಿತದೆ ನೀರಿಗೆ. ಈಗ ಒಂದು 1/4 ಲೀಟ್ರ್ ಅಂತ ಹಿಡಿತದೆ ಇದಕ್ಕೆ. ಒಂದು ಪಾವು ಇರಬೇಕು. ಇನ್ನು ಅಗಲ ಮಾಡ್ಬೋದು. ಇದು ಮಾಡಿ ನಾಳೆ ಬೆಳಗ್ಗೆ ಈಗ ನಾವೀಗ ಈ ತಂದಿರ್ತಕ್ಕಂಥ ಇದೆಯಲ್ಲ, ಕಲ್ಸಕ್ರೆ, ಜೀರಿಗೆ ಇನ್ನು ಅಗಲ ಮಾಡಿದ್ರೆ ಇನ್ನೂ ಹಿಡಿತದೆ ನಿಮಗೆ. ಬೆಳಗ್ಗೆ ಮುಂಚೆ ಖಾಲಿ ಹೊಟ್ಟೆಗೆ ಕುಡಿಬೇಕು. ಒಂದ್ಸರಿ ತೆಗೆದ ಮೇಲೆ ಮತ್ತೆ ಬರ್ತದೆ ನಿಮ್ಗೆ ನೀರು. ಇದರಲ್ಲಿ ಮತ್ತೆ ಬೇಕಾದ್ರೂ ಕುಡಿಬೋದಾ ನೀರ್ನ? ಮತ್ತೆ ಬೇಕಾದ್ರೆ ಕುಡಿಬೋದು, ಹಗಲು ಬೇಕಾದ್ರೆ ಕುಡಿಯೋ. ಇದು ಬೆಳಿಗ್ಗೆ ಹಾಳು ಹೊಟ್ಟೆ ಕುಡಿಯೋದ? ಚೆನ್ನಾಗಿರುತ್ತೆ. ನಿಮ್ಗೆ ಯಾವ್ದೇ ಕಹಿ ಗಿಹಿ ಬಗ್ಗು ಯಾವ ಥರದ್ದು ಇರಲ್ಲ. ಇಷ್ಟು ಮಾಡಿ ಅದನ್ನು ಕಲ್ಸಕ್ರೆ ಇದೆಲ್ಲ ಕೊಡು, ಹಾಕ್ಬೋದು. ನೋಡಿ, ಇದು ಜೀರಿಗೆ ಮತ್ತೆ ಕಲ್ಸಕ್ರೆ. ಉಪ್ಪು ಬೇಡವಾ ಸುಬ್ಬು ಇದಕ್ಕೆ? ಉಪ್ಪು ಅಂದ್ರೆ ಕಿಡ್ನಿಗೆ ಉಪ್ಪಿಗೆ ಎಷ್ಟು ಒಳ್ಳೇದಲ್ಲ, ಹಂಗಾಗಿ ಇನ್ನು ಹಾಕಲ್ಲ. ಉಪ್ಪು ಬೇಕು, ಟೇಸ್ಟ್ ಬೇಕಾದ್ರೆ ಹಾಕಬಹುದು. ಬೆಳಿಗ್ಗೆ ಕುಡಿಬೇಕಾದ್ರೆ ಸ್ವಲ್ಪ ಹಾಕೊಂಡ್ರೆ ಆಯ್ತು. ಒಂದು 2 ಸ್ಪೂನು ಜೀರಿಗೆ ಹಾಕಿದಕ್ಕೆ ಅದನ್ನ ನಾಳೆ ನೀರು ಈ ಲೆವೆಲ್ ಫುಲ್ ಈ ಲೆವೆಲಿಗೆ ಬಂದು ನಿಂತಿರ್ತದೆ. ಈಗ ಅದಕ್ಕೆ ಸ್ವಲ್ಪ ಕಲ್ಸಕ್ರೆ ಹಾಕೋದು. ಕಲ್ಸಕ್ರೆ ಬೇಕಾದ್ರೆ ಕಾಳು ಮೆಣಸು ಬೇಕಾದ್ರೆ ಹಾಕಬಹುದು. ಉಪ್ಪು ಹಾಕ್ಬೋದು, ಉಪ್ಪು ಹಾಕಬಾರ್ದು ಅಂತೇನಿಲ್ಲ. ಉಪ್ಪು ಬೇಕಾದ್ರೆ ಹಾಕೊಂಡು ಕುಡಿಬೋದು. ಇಷ್ಟು ಮಾಡಿದ್ಮೇಲೆ ಇದಕ್ಕೆ ಒಂದು ಕವರ್ ಕಟ್ಟಬೇಕು, ಕ್ಲೀನ್ ಮಾಡಿ. ಮುಂದೆ ಕವರ್ ಕಟ್ಟಬೇಕಾ ಇದಕ್ಕೆ? ಈಗ ಹೇಳಿದ್ನಲ್ಲ, ಬೇಕಾದ್ರೆ ಬಾಳೆ ಹಿಡಿದು ಕಟ್ಟಿದ್ರು ಆಗುತ್ತೆ. ಈಗ ಏನ್ ಬರಲ್ಲ ನಾವು ಅಂದ್ರೆ ನಾನು ಈಗ ಒಂದು ಕವರ್ ತಗೊಂಡ ಹಾಕಿ ನಿನಗೆ ಇದು ಬಾಳೆ ಹೇಳೆಲ್ಲ ಒಂದು ಮಾಡಿ ತಿರುಗಿ ಕಟ್ಟಿ ಒಳಗಡೆ ಹೋಗಬಾರ್ದು ಅಂತ ಹೇಳ್ಬೇಕು. ಇದು ಬೆಳಿಗ್ಗೆ ಹಾಲು ಹೊಟ್ಟೆ ಕುಡಿಯೋದಾ? ಹೊಟ್ಟೆ ಕುಡಿಬೇಕು. ಇಷ್ಟು ಮಾಡಿ ಬಿಟ್ರೆ ನಾಳೆ ಬೆಳಿಗ್ಗೆ ಮುಂಚೆ 6:30-7 ಗಂಟೆ ಹಂಗೆ ಬಂದು ಫುಲ್ ಆಗಿರ್ತದೆ ನೀರು. ಒಂದು ಗ್ಲಾಸ್ ಕುಡಿದ್ಬಿಟ್ಟು ಮುಗಿತು. ಓಕೆ, ನಾಳೆ ಬೆಳಿಗ್ಗೆ ಬರೋಣ. ಇನ್ನೊಂದು ಮರನಾ? ಇದ್ರಲ್ಲಿ ಎಷ್ಟು ಪಾವು ಸಿಗತ್ತೆ ಸುಬ್ಬು? ಎಷ್ಟು ಪಾವು ಸಿಗತ್ತೆ? ಅದೊಂದು
ಒಂದು ಲೋಟ ಅಲ್ಲ 200 ml. ಅಷ್ಟೇನಾ? ಹಾಗಾದ್ರೆ ಇನ್ನೊಂದು ಮಾಡೋಣ. ಸಾಕನ್ಸತ್ತೆ. ನೋಡಿ ನೀರು ಬರ್ತಾ ಇದೆ ಇದರಲ್ಲಿ. ಬಂದಾಯ್ತು ನೋಡಿ ನೀರು. ಹೌದು, ಕತ್ತಿ ತೆಗೀರಿ ನೋಡಿ ನೀರು. ನೀರು ಹೊಸ್ತಾ ಇದೆ. ಹ್ಮ್ ಬರುತ್ತೆ. ಈ ಬೆಳಿಗ್ಗೆ ಅಷ್ಟೊತ್ತಿಗೆ ನಿಮ್ಗೆ ಫುಲ್ ಆಗಿರ್ತೀರ. ತುಂಬಿರತ್ತೆ. ಈಗ ಟೈಮ್ 7:05. ಬಿಟ್ಟಣ ಮುಚ್ಚೋಣ. ಫುಲ್ ಆಗಿದೆ ನೋಡು. ಎಲ್ಲ ಉಪ್ಪೋಗಿದೆ ಅಂತ. ಕೊಡ. ಇದು ಉಕ್ಕಿ ಹೋಗಿದೆ. ಇದು ಭಾರಿ ಉಕ್ಕಿ ಹೋಗಿದೆ ನೋಡಿ. ವೇಸ್ಟ್ ಭಾರಿ ಆಗಿ ನೋಡಿ. ಕೆಳಗಡೆ ಇಳಿತಾನೆ ಇದೆ ಇನ್ನು. ಇಲ್ಲಿ ಭಾರಿ ಬನಿತ್ತು ನೀರು. ಸ್ವಲ್ಪ ಎಳೆಗಿಡ ನೀರು ಜಾಸ್ತಿ ಇರುತ್ತೆ ಇದರಲ್ಲಿ. ಮತ್ತೆ ಇದರಲ್ಲಿ ಅದಕ್ಕಿಂತ ಜಾಸ್ತಿ ಇದೆ ನೀರು. ಎಷ್ಟು ಕ್ಲಿಯರ್ ಹೇಗಿದೆ ನೀರು ಅಂತ. ಹೌದು, ಅದು ಸ್ವಲ್ಪ ಕಪ್ಪಿತ್ತಲ್ವಾ? ಕೆಂಪಿತ್ತು. ಕಲ್ ಸಕ್ಕರೆ ಜಾಸ್ತಿ ಆಗಿರ್ಬೇಕು. ಅಲ್ಲ, ಕಲ್ ಸಕ್ಕರೆ ಬಟ್ ಒಂದು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ನೋಡು, ಕ್ಲೀನಾಗಿ. ಅದಕ್ಕಿಂತ ಜಾಸ್ತಿ ಇದೆ ಇದರಲ್ಲಿ. ಅದ್ರ ಇಟ್ಟು ಉಂಟು. ಖಾಲಿ ಹೊಟ್ಟೆಲಿ ಈಗ ಬೆಳಿಗ್ಗೆ 7 ಗಂಟೆ ಆಯ್ತು. ಇದು ನೋಡೋದು ಜೀರಿಗೆ ಅಂಶ, ಕಲ್ ಸಕ್ಕರೆ ಅಂಶ ಎಲ್ಲ ಬಿಟ್ಟಿರತ್ತೆ. ಒಂದು ಅರ್ಧ ಗ್ಲಾಸ್ ಕುಡಿದ್ರೆ ಸ್ವಲ್ಪ ಟೇಸ್ಟ್, ಸ್ವಲ್ಪ ಎಣ್ಣೆ ಟೇಸ್ಟ್ ಬರ್ಬೋದು. ನೋಡು, ಕುಡ್ದು ನೋಡಿ, ಟೇಸ್ಟ್ ನೋಡಿ. ಸರಿ, ನೋಡ್ತೀನಿ. ಅದರಿಂದ ಒಟ್ಟಿಗೆ ಒಂದು 1 ಲೀಟರ್ ಹತ್ರ ಇದೆ. ಸಾಕಲ್ಲ, ಮತ್ತೆ ಮನೆಗೆ ಹೋಗಿ ಕುಡಿ. ಓಕೆ, ಟೇಸ್ಟ್ ನೋಡೋಣ. ಸೇಮ್ ಎಳ್ನೀರು ಇದ್ದ ಹಾಗೆ ಇದೆ ಕಣ್ರಿ. ತುಂಬಾನೇ ಚೆನ್ನಾಗಿದೆ, ಸೂಪರ್ ಇದೆ. ಸ್ವಲ್ಪ ಉಪ್ಪು ಬೇಕು ಅನ್ಸರಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು ಅಷ್ಟೇ. ಸೂಪರ್ ಆಗಿದೆ. ಕುಡಿ, ಒಳ್ಳೇದು ನೋಡು. ಚೆನ್ನಾಗಿದೆ. ಓಕೆ, ಇವತ್ತು ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.